ನಮಸ್ಕಾರ. ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್. ಸರ್ಕಾರ ಕೊಟ್ಟ ಮಾತಿನಂತೆ 5 ಗ್ಯಾರಂಟಿ ಪೂರೈಸಿದೆ ಶಾಸಕ ಭೀಮಣ್ಣ ನಾಯ್ಕ್. ಹೆತ್ತ ಮಗಳಿಗೆ ವಿಷ ಉಣಿಸಿದ ಪಾಪಿ ಕೊಲೆಗಾರನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿದ ನ್ಯಾಯಾಲಯ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯ ಸಂಚಾರಿ ಆರೋಗ್ಯ ಆಂಬ್ಯುಲೆನ್ಸ್ ಸೇವೆಗೆ ಶಿರ್ಸಿಯಲ್ಲಿ ಚಾಲನೆ ನೀಡಿದ ಶಾಸಕ ಭೀಮಣ್ಣ ನಾಯ್ಕ್. ಏರಿದ ತೆಂಗಿನ ಮರ ಸಮೇತವಾಗಿ ಬಿದ್ದರೂ ಸಿನಿಮೀಯ ರೀತಿಯಲ್ಲಿ ಪಾರಾದ ಮರ ಕಡಿಯುವ ವ್ಯಕ್ತಿ. ಕಾರ್ಮಿಕರಿಗೆ ಆರೋಗ್ಯ ಕಿಟ್ ಹಾಗೂ ಗ್ರಾಮಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿದ ಶಾಸಕ ಭೀಮಣ್ಣ ನಾಯ್ಕ್. ಅತ್ತೆಯನ್ನು ಕೊಂದು ಪರಾರಿಯಾಗಿದ್ದ ಕೊಲೆಗಡಕನನ್ನ 24 ಗಂಟೆಯಲ್ಲಿ ಬಂಧಿಸಿರುವ ಶಿರ್ಸಿ ಪೊಲೀಸರು. ಆರೋಗ್ಯದ ಗುಟ್ಟು ಸಾವಯವ ಪದಾರ್ಥದಲ್ಲಿದೆ ಹಿರಿಯ ಕೃಷಿ ತಜ್ಞ ಆರ್ಜಿ ಭಟ್. ನಗರ ಸಂಚಾರ ಮಾಡಿ ರಸ್ತೆ ದುರಸ್ತಿ ಕಾಮಗಾರಿ ವೀಕ್ಷಣೆ ಮಾಡಿದ ಶಾಸಕ ಭೀಮಣ್ಣ ನಾಯ್ಕ್. ಮಲೆನಾಡು ಮತ್ತು ತರಕಾರಿ ಬೀಜ ಮೇಳದಲ್ಲಿ ಗಮನ ಸೆಳೆದ ಗಂಗಾ ಹೆಗಡೆ. ಸರ್ಕಾರ ಕೊಟ್ಟ ಮಾತಿನಂತೆ ಚುನಾವಣೆ ಸಂದರ್ಭದಲ್ಲಿ ನೀಡಿದ 5 ಗ್ಯಾರಂಟಿಗಳನ್ನು ಈಡೇರಿಸಿದೆ. ಈ ಯೋಜನೆಗಳ ಲಾಭವನ್ನು ತಲುಪಿಸುವ ಜವಾಬ್ದಾರಿ ಎಲ್ಲ ಗ್ಯಾರಂಟಿ ಅಧ್ಯಕ್ಷರ ಮೇಲೆ ಮತ್ತು ಅಧಿಕಾರಿಗಳ ಮೇಲಿದೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಶಿರ್ಸಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸರ್ಕಾರದ ಸಾಧನೆ ಬಿಂಬಿಸುವ ವಸ್ತು ಪ್ರದರ್ಶನದ ಮಳಿಗೆ ಉದ್ಘಾಟಿಸಿ ಮಾತನಾಡಿದರು. ಅನೇಕ ಹಿರಿಯರು ಯುವಕರು ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಒಳ್ಳೆಯ ಆಡಳಿತವನ್ನು ಇಡೀ ರಾಜ್ಯ ಜನ ನೋಡುವಂಥದ್ದು ಹೇಳುತ್ತಾ ಸಹಜವಾಗಿ ಚುನಾವಣೆ ಪೂರ್ವದಲ್ಲಿ ಆಯಾ ರಾಜಕೀಯ ಪಕ್ಷಗಳು ಘೋಷಣೆ ಆ ರೀತಿಯಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ಆ ಸಂದರ್ಭದಲ್ಲಿ ಅನೇಕ ಘೋಷಣೆಯನ್ನ ಮಾಡುವ ಮುಖಾಂತರ ಈ ಪಂಚ ಗ್ಯಾರಂಟಿಯನ್ನು 5 ಗ್ಯಾರಂಟಿಯನ್ನ ಘೋಷಣೆಯನ್ನು ಮಾಡುವ ಮುಖಾಂತರ ಒಂದು ಸಂದೇಶವನ್ನು ಮುಂದಿನ ಅವಧಿ ನಮ್ಮ ಅವಕಾಶವನ್ನು ಕೊಡಿ, ಶಕ್ತಿಯನ್ನು ಕೊಡಿ, ಅಧಿಕಾರ ಶಕ್ತಿಯನ್ನು ಕೊಟ್ಟಾಗ ಈ 5 ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಮಾತನ್ನ ನಮ್ಮ ನಾಯಕರು ಅಂದಿನ ಸಂದರ್ಭದಲ್ಲಿ ಹೇಳಿದರು. ಅದೇ ರೀತಿ ಅಧಿಕಾರಕ್ಕೆ ಬಂದ ಕೆಲವೇ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಇಡೀ ಎಲ್ಲ ಸಚಿವರು ಸೇರಿ ಈ 5 ಗ್ಯಾರಂಟಿಯನ್ನ ಕಾರ್ಯರೂಪಕ್ಕೆ ತಂದಿರುವಂತಹ ಈಗ ಇವತ್ತು 5 ಗ್ಯಾರಂಟಿ ಕೂಡ ನಿರಂತರವಾಗಿ ಹೆತ್ತ ಮಗಳಿಗೆ ವಿಷ ಉಣಿಸಿದ ಆರೋಪಿಗೆ ವಿಚಾರಣೆ ನಡೆಸಿದ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಯಲ್ಲಾಪುರ ತಾಲೂಕಿನ ಹೆಮ್ಮಾಡಿಯ ನಾಗರಾಜ್ ಪೂಜಾರಿ ಈ ಪ್ರಕರಣದ ಆರೋಪಿಯಾಗಿದ್ದು, ಈ ಪ್ರಕರಣವನ್ನು ವಿಚಾರಣೆ ನಡೆಸಿದ 1ನೇ ಅಧಿಕ ಮತ್ತು ಜಿಲ್ಲಾ ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಕಿರಣ್ ಕಿಣಿ ಇವರು ಈ ತೀರ್ಪನ್ನು ನೀಡಿದ್ದಾರೆ. ಸರ್ಕಾರಿ ಅಭಿಯೋಜಕರಾದ ರಾಜೇಶ್ ಎಂ ಮಳಿಗಿಕರ್ ತಮ್ಮ ವಾದವನ್ನು ಸಮರ್ಥವಾಗಿ ಮಂಡಿಸಿದರು. ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲೊಂದಾದ ಕಾರ್ಮಿಕರಿಗಾಗಿ ಸಿದ್ಧಪಡಿಸಿರುವ ಸಂಚಾರಿ ಆರೋಗ್ಯ ಘಟಕ ಆಂಬ್ಯುಲೆನ್ಸ್ ವಾಹನ ಶಿರ್ಸಿ, ಮುಂಡಗೋಡ್, ಸಿದ್ದಾಪುರ ಹಾಗೂ ಯಲ್ಲಾಪುರದಲ್ಲಿ ಇಂದಿನಿಂದ ಕಾರ್ಯಾರಂಭ ಮಾಡಿದ್ದು, ಈ ಸೇವೆಗೆ ಶಾಸಕ ಭೀಮಣ್ಣ ಟಿ ನಾಯ್ಕ್ ಹಸಿರು ನಿಶಾನೆ ತೋರಿಸಿ ಸ್ವತಃ ತಾವೇ ವಾಹನ ಚಲಾಯಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಅವರು ಮಾತನಾಡಿ, ಕಾರ್ಮಿಕ ಇಲಾಖೆಯಿಂದ ಕಟ್ಟಡ ನಿರ್ಮಾಣ ಕಾರ್ಮಿಕರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಸಂಚಾರಿ ಆರೋಗ್ಯ ಕ್ಲಿನಿಕ್ ವಾಹನ ನಿಯೋಜನೆಗೊಳಿಸಲಾಗಿದೆ. ಈ ವಾಹನ
ವಾಹನ ಶಿರ್ಸಿ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದ್ದು, ಶಿರ್ಸಿ ಸೇರಿದಂತೆ ಶಿರ್ಸಿ ಉಪವಿಭಾಗದಲ್ಲಿ ಅವಶ್ಯ ಕಂಡು ಬಂದ ಕಡೆ ಒಂದು ಸ್ಥಳದಲ್ಲಿ ಒಂದು ಪಾಯಿಂಟ್ ಮಾಡಿ ಕಾರ್ಮಿಕರ ಆರೋಗ್ಯ ವಿಚಾರಿಸಲಿದೆ. ಈ ವಾಹನದಲ್ಲಿ ನುರಿತ ವೈದ್ಯರಿಂದ ಹಿಡಿದು ಇಸಿಜಿ, ಬಿಪಿ, ಶುಗರ್ ಹೀಗೆ ಎಲ್ಲಾ ರೀತಿಯ ತಪಾಸಣೆ ನಡೆಯಲಿದೆ. ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ಈ ಸೇವೆ ಲಭ್ಯವಾಗಲಿದೆ ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ಎಸಿ ಕುಮಾರಿ ಕಾವ್ಯರಾಣಿ, ತಹಸೀಲ್ದಾರ್ ರಮೇಶ್ ಹೆಗಡೆ, ಕಾರ್ಮಿಕ ಇಲಾಖೆಯ ಜೋನಲ್ ಹೆಡ್ ಜಯಂತ್ ನಾಯ್ಕ್, ಕಾರ್ಮಿಕ ಅಧಿಕಾರಿ ವೀಣಾ ಇತರರು ಉಪಸ್ಥಿತರಿದ್ದರು. ಅಧಿಕಾರಿಗಳು ಮತ್ತು ಬಸ್ ಅಲ್ಲಿ ಬಹಳ ಐತಿಹಾಸಿಕ ಕಾರ್ಯಕ್ರಮ. ಇದುವರೆಗೂ ದೇಶದಲ್ಲಿ ಏನೂ ಗೊತ್ತಿಲ್ಲ, ರಾಜ್ಯದಲ್ಲಿ ಇಂದು ಯಾವುದೇ ಸರ್ಕಾರ ಬಂದರೂ ಕೂಡ ಈ ರೀತಿಯ ಕಾರ್ಯಕ್ರಮ ಕೊಟ್ಟಿದ್ರು ಗೊತ್ತಿಲ್ಲ. ಆದರೆ ಇವತ್ತು ಕರ್ನಾಟಕ ದೇಶದಲ್ಲೇ ಮೊದಲನೇ ಕಾರ್ಯಕ್ರಮ ಅನ್ನೋದನ್ನು ನಮ್ಮ ಇಲಾಖೆಯವರು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀಯುತ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಕಾರ್ಮಿಕ ಇಲಾಖೆಯ ಮಂತ್ರಿಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಈ ಒಂದು ಯೋಜನೆಯನ್ನು ಮಾಡಿ ರಾಜ್ಯದಲ್ಲಿ ಸುಮಾರು 100 ಬಸ್ಸುಗಳನ್ನು ಈ ರೀತಿಯ ಬಸ್ಸುಗಳನ್ನು ಬಿಡೋದ್ರ ಮುಖಾಂತರ ಕಟ್ಟಡ ಕಾರ್ಮಿಕರು ಏನಿದ್ದಾರೋ ಅವ್ರು ಯಾವುದೇ ರೀತಿಯ ಆರೋಗ್ಯಕ್ಕೆ ತೊಂದರೆ ಆಗಬಾರ್ದು, ಅವ್ರಿಗೆ ಏನಾದರೂ ಸಂಬಂಧಪಟ್ಟ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಅವಘಡ ಆದಾಗ ತಕ್ಷಣ ಅಲ್ಲಿ ಹೋಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಈ ಬಸ್ಸನ್ನು ನಮ್ಮ ಶಿರ್ಸಿ, ಸಿದ್ದಾಪುರ ಈ 4 ಭಾಗಕ್ಕೆಲ್ಲ ಬೇರೆ ಬಸ್ಸನ್ನು ಕೊಟ್ಟಿರುವಂಥ ಈಗ ಇವತ್ತು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಬಸ್ ಮನುಷ್ಯನ ಲಕ್ ಅಂದ್ರೆ ಹೀಗೆ ಇರಬೇಕು ನೋಡಿ. ಕಾರವಾರದಲ್ಲಿಂದು ನಡೆದ ಭಯಾನಕವಾದ ಘಟನೆ ಒಂದರಲ್ಲಿ ವ್ಯಕ್ತಿಯೋರ್ವ ಸುಮಾರು 40 ಅಡಿ ಎತ್ತರ ತೆಂಗಿನ ಮರ ಹತ್ತಿ ಕಟಾವು ಮಾಡುತ್ತಿದ್ದ ಸಂದರ್ಭದಲ್ಲಿ ಮರ ಸಮೇತವಾಗಿ ಬಿದ್ದರೂ ಕಿಂಚಿತ್ತೂ ಅಪಾಯವಾಗದೆ ಬದುಕಿ ಬಂದ ಘಟನೆ ನಡೆದಿದೆ. ಮರ ಬೀಳುವಾಗ ವಿದ್ಯುತ್ ಇಲ್ಲದ ವಿದ್ಯುತ್ ತಂತಿ ಮೇಲೆ ಬಿದ್ದಿದ್ದರಿಂದ ಯಾವುದೇ ಅಪಾಯ ಸಂಭವಿಸಿಲ್ಲ. ಒಂದು ವೇಳೆ ವಿದ್ಯುತ್ ಇದ್ದಿದ್ದೇ ಆಗಿದ್ದರೆ ಬಹಳಷ್ಟು ಜನರಿಗೆ ಅಪಾಯವಾಗುತ್ತಿತ್ತು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ತೆಂಗಿನ ಮರ ವಿದ್ಯುತ್ ತಂತಿಯ ಮೇಲೆ ಬಿದ್ದ ಭಾರಕ್ಕೆ 3 ವಿದ್ಯುತ್ ಕಂಬಗಳು ತುಂಡಾಗಿವೆ. ಅಂದಹಾಗೆ ಈ ಘಟನೆ ನಡೆದಿದ್ದು ಕಾರವಾರದ ನಮನ ಬೇಕರಿ ಎದುರು. ಬಂದಿದ್ದು ನಾವಿಲ್ಲಿ ಅದು ಮರ ಲಡ್ಡಿತ್ತದು ಹತ್ತಿದಾಗ ಮೇಲಿಂದ ಕೆಳಗಿಂದಾನೇ ಬಿದ್ದಿದೆ. ಏನು ಲೈನ್ ಮೇಲೆ ಬಿತ್ತಾ? ಲೈನ್ ಮೇಲೆ ಬಿತ್ತು. ಹಾಂ, ಕರೆಂಟ್ ಇತ್ತು ಅವಾಗ? ಇಲ್ಲ, ಕರೆಂಟ್ ಆಫ್ ಮಾಡಿದ್ದು. ಹಾಂ, ಮರ ಕಟ್ಟಾವಿಗಂತ ಮರ ಕೆಳಗಿಂದ ಬುಡನೇ ಹೋಗ್ಬಿಟ್ಟಿದೆ. ಏನಾಗಿದೆ? ಬುಡ ಇದಾಗ ಹೋಗಿತ್ತು? ಬುಡ ಎಲ್ಲ ಹಾಳಾಗಿದೆ, ಬುಡ ಏನಿಲ್ಲ. ಹಾಂ, ಲಡ್ಡಾಗಿತ್ತು ಮರ? ಲಡ್ಡಾಗಿತ್ತು. ಅದು ತೆಗಿಬೇಕು ಅಂತೇಳಿ ಹತ್ತಿದ್ದು? ತೆಗಿಬೇಕಂತ ಹತ್ತಿದ್ದು. ಹಾಂ ಹಾಂ, ಯಾರಿಗೇನ? ಮೇಲೆ ಹತ್ತಿದಾಗೆ ಅದು ಸೀದಾ ಕೆಳಗಿಂದಾನೆ ಬಿದ್ದಿದೆ. ಹಾಂ, ಕಂಬ ಎಲ್ಲ ಮುರಿದೋಯ್ತು? ಕಂಬ 3 ಕಂಬ ಮುರಿದಿದೆ. ಹಾಂ, ಭಾಳ ಅಪಾಯ ಆಯ್ತು. ಹೌದು, ಕರೆಂಟ್ ಇದ್ದಿದ್ರೆ ಭಾಳ ಇದಾಗಿತ್ತು. ಕರೆಂಟ್ ಇದ್ರೆ ಅನಾಹುತ ಆಗ್ತದೆ. ಮರ ಕಟಾವಿಗಂತೇಳಿ ಕರೆಂಟ್ ತೆಗ್ದಿದ್ರೆ? ಹೌದು. ಹಾಂ ಹಾಂ ಹೇಳಿ ಸರ್, ಈಗ ಮರ ಬಿದ್ದಿರೋದು ಏನು ಡ್ಯಾಮೇಜ್ ಏನಾಗಿತ್ತು? ಮರ ಲೈನ್ ಬಿಚ್ಚಿಬಿಡುತ್ತೆ. ನಮ್ಗೆ ಸದ್ಯದಲ್ಲಿ ನಾವು ಕಳಿಸ್ಕೊಟ್ಟಿದ್ದೆ. ಅವಾಗ ಅವನು ಮರ ಕಡಿಯುವ ವ್ಯಕ್ತಿ ರಫೀಕ್ ಮರ ಲೈನ್ ಬಿಚ್ಚಿಬಿಡೋ ಅವಶ್ಯಕತೆ ಇಲ್ಲ, ನಾನು ಇರ್ತೇನೆ ಅಂದ್ರೆ ಅದು ನಮ್ಮವ್ರು ನಿಂತ್ಕೋ ನಾವು ಲೈನ್ ತೆಗಿತೀವಿ ಅಂದ್ರೆ ಇಲ್ಲ ನಾನು ತೆಗಿತೇನೆ ಅಂತ ಹತ್ತಿದ್ದೆ. ನಾವು ಲೈನ್ ಬಂದ್ ಮಾಡಿದ್ವಿ. ಇಮಿಡಿಯೇಟ್ಲಿ ಅದು ಕೆಳಗಡೆ ಬಂದುಬಿಡ್ತು. ಲೈನ್ ಇದ್ದಕ್ಕೆ ಅವ್ನು ಜೀವ ಉಳಿದದ್ದು ಇವತ್ತು. ಇಲ್ಲಾಂದ್ರೆ ಅವ್ನು ಸೀದಾ ನೆಲಕ್ಕೆ ಬಂದು ಪ್ರಾಣ ಅಪಾಯ ಇತ್ತಂದ್ರೆ ಸೀದಾ ಲೈನ್ ಮೇಲೆ ಬಿದ್ದುಬಿಟ್ಟು ಸೀದಾ ಲೈನ್ ಮೇಲೆ ಬಂದು ಜೋತಾಡ್ಬಿಡ್ತಾವೆ. ಇಲ್ಲ ನೇರವಾಗಿ ಬಂದು ರಸ್ತೆ ಬಂದು ಬಿಡ್ತೀವಿ. ಅದಕ್ಕೆ ನಮ್ಮ 3 ಕಂಬ ಕಟ್ಟಾಗಿದೆ, ಮುರಿದು ಬಿದ್ದಿದೆ. ಬಾಟಮ್ ಟೋಟಲ್ ಪೂರ್ತಿ ಕೆಳಗಡೆ ಹೋಗ್ಬಿಟ್ಟು ಜಡ್ಜ್ ಮಾಡ್ಲಿಕ್ಕಾಗಿಲ್ಲ ಏನೇನಿಲ್ಲ. ಹತ್ತ ಮೇಲೆ ಈ ಕರೆಂಟ್ ತೆಗೆದು ಹೋಗಿದ್ರೆ ಭಾಳ ಕಷ್ಟ. ಕರೆಂಟ್ ತೆಗೆದಿದ್ರು ಡೇಂಜರ್ ಇತ್ತು. ನಾವು ಕರೆಂಟ್ ಡಿಸ್ಕೌಂಟ್ ಮಾಡಿ ಲೈನು ಡಿಸ್ಕೌಂಟ್ ಮಾಡೋದಿತ್ತು. ತುಂಬ ಬಿಚ್ಚರಿ ಅವನೇ ಬೇಡ ನನಗೆ ಇಮಿಡಿಯೇಟ್ಲಿ ಹೊಡಿತಾನೆ ಅಂತ ಹೇಳಿದ. ನಮ್ಮವ್ರು ನಿಂತ್ಕೊಂಡು ಹಿಡಿದ ಅವನು ಇಲ್ಲ ನಾನು ಕಾನ್ಫಿಡೆನ್ಸ್ ಇದೆ ಹತ್ತೇನಂದಾಗ ಹತ್ತದೆ ಸೀದಾ ಬಂದು ಬಿದ್ದು. ಸರ್, ಈಗ ಎಷ್ಟು ಹಾನಿ ಆಗಿರ್ಬೋದು? 3 ಕಂಬ ಅಂದರೆ ನಮ್ಮ ಹೆಚ್ಚು ಕಡಿಮೆ ಒಂದು ಸರ್, ನಿಮ್ಮ ಹೆಸರು? ಮಾರುತಿ ಪ್ರಭಾರ ಶಾಖಾಧಿಕಾರಿ ನಗರ. ಇಷ್ಟು ದಿನಗಳ ಕಾಲ ಸಾರ್ವಜನಿಕರಿಗೆ ಮೊಬೈಲ್ ಮೂಲಕ ಈ ಡಿಜಿಟಲ್ ಸೇವೆಯನ್ನು ಒದಗಿಸುತ್ತಿದ್ದ ಗ್ರಾಮಾಧಿಕಾರಿಗಳಿಗೆ ಸರ್ಕಾರದಿಂದ ಒದಗಿಸಲಾದ ಲ್ಯಾಪ್ಟಾಪ್ ಹಾಗೂ ನೋಂದಾಯಿತ ಕಾರ್ಮಿಕರಿಗೆ ಆರೋಗ್ಯ ಕಿಟ್ ಅನ್ನು ಶಾಸಕ ಭೀಮಣ್ಣ ನಾಯ್ಕ್ ತಾಲೂಕಾ ಆಡಳಿತ ಸೌಧದಲ್ಲಿ ವಿತರಿಸಿದರು. ಈ ಸಂದರ್ಭದಲ್ಲಿ ಎಸಿ ಕುಮಾರಿ ಕಾವ್ಯರಾಣಿ, ತಹಸೀಲ್ದಾರ್ ರಮೇಶ್ ಹೆಗಡೆ, ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಸತೀಶ್ ನಾಯ್ಕ್, ತಾಲೂಕಾ ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್, ಕಾರ್ಮಿಕ ಅಧಿಕಾರಿ ವೀಣಾ ಮತ್ತಿತರರು ಉಪಸ್ಥಿತರಿದ್ದರು. ಮತ್ತು ಇಲಾಖೆಯ ಮಂತ್ರಿ ಆಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು
ಕಾರ್ಮಿಕ ಇಲಾಖೆಯವರಿಗೆ, ಕಾರ್ಮಿಕರಿಗೆ, ನೋಂದಾಯಿತ ಕಾರ್ಮಿಕರಿಗೆ ಹಲವಾರು ರೀತಿಯ ಸರ್ಕಾರಿ ಸವಲತ್ತನ್ನ ಕೊಡುವಂಥದ್ದನ್ನ ತಾವೆಲ್ಲರೂ ಕೂಡ ನೋಡಿದ್ದೀವಿ. ಅದೇ ರೀತಿ ಮತ್ತು ಕೂಡ ಇವತ್ತು ಸಂಚಾರಿ ಆರೋಗ್ಯ ವಾಹನದ ಜೊತೆಯಲ್ಲಿ ಅನೇಕ ಈ ರೀತಿಯ ಕಿಟ್ಗಳ ಮುಖಾಂತರ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸ ಇವತ್ತು ಸರ್ಕಾರ ಮಾಡಿಸಿ ಅದರ ಉಪಯೋಗವನ್ನು ತಾವೆಲ್ಲರೂ ಕೂಡ ಪಡ್ಕೊಳ್ಳುವ ಮುಖಾಂತರ ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಿರೋ ರೀತಿಯಲ್ಲಿ ತಾವು ಕೆಲಸವನ್ನ ಮಾಡಬೇಕು. ಅದ್ರ ಜೊತೆಯಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಸವಲತ್ತನ್ನ ತಾವು ಪಡಿಬೇಕು ಅಂತ ವಿನಂತಿಯನ್ನು ಮಾಡಬೇಕು ಬಯಸ್ತೇನೆ. ನಾನು ಇಂದು ಕೂಡ ನಾನು ಹೇಳಿದ್ದೇನೆ, ಕಾರ್ಮಿಕರಾಗಿ ಇರಬಾರ್ದು ಅವರು ಕೂಡ ಅಧಿಕಾರಿಗಳಿದ್ದಾರೆ. ಅವರಿಗೆ ತುಂಬಾ ಆ್ಯಪ್ಗಳ ಮುಖಾಂತರ ಅಂದ್ರೆ ಈಗ ಎಲ್ಲಾನು ಈ ಆಫೀಸ್ ಅನ್ನೋದು ಏನಿದೆ ಇಂಪ್ಲಿಮೆಂಟೇಷನ್ಸ್ ಮಾಡೋದಕ್ಕೆ ಒಂದು ಹೆಲ್ಪ್ಫುಲ್ ಆಗಿರುತ್ತೆ. ಸಂಯೋಜನೆ ಆ್ಯಪ್ ಆಗಿರ್ಬೋದು, ಎಲ್ಲ ಬೆಳೆ ವಿಮೆ ಆ್ಯಪ್ಗಳಾಗಿರ್ಬೋದು, ಎಲ್ಲದೂ ಕೂಡ ಅವ್ರು ಯೂಸ್ ತಮ್ಮ ಮೊಬೈಲಲ್ಲೇ ಇಷ್ಟು ದಿನ ಯೂಸ್ ಮಾಡಿ ನಮಗೆ ಒಂದು ಉತ್ತಮ ಸೇವೆಯನ್ನು ಸಾರ್ವಜನಿಕರಿಗೆ ನೀಡ್ತಾ ಬಂದಿದ್ದಾರೆ. ಅದು ಮತ್ತೆ ಒಂದು ಏಡ್ ಆಗಿ ಕ್ರೋಮ್ಬುಕ್ನ ಈ ಒಂದು ಕಾರ್ಯಕ್ರಮದ ಮೂಲಕ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ AC ಆಫೀಸ್ ಆಗಿರ್ಬೋದು, DC ಆಫೀಸ್ ಆಗಿರ್ಬೋದು, ತಹಸೀಲ್ದಾರ್ ಆಫೀಸ್ ಆಗಿರ್ಬೋದು, ಇವೆಲ್ಲ ಈ ಕಡತಗಳು ನಡೀತಾ ಇದೆ. ಈ ಕಡತದ ಮುಖಾಂತರನೇ ನಾವು ಸೇವೆಯನ್ನು ಒದಗಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಭೂಸುರಕ್ಷಾ ಆ್ಯಪ್ ಅನ್ನೋದನ್ನ, ಭೂಸುರಕ್ಷಾ ಸಾಫ್ಟ್ವೇರ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ. ಸಿರ್ಸಿ ನಮ್ಮ ಪೈಲಟ್ ತಾಲೂಕಾಗಿ ಸ್ಟೇಟ್ ಅಲ್ಲಿ ಸೆಲೆಕ್ಟ್ ಆಗಿದೆ. ಇದರಲ್ಲಿ ನಮ್ಮಲ್ಲಿ ಟೋಟಲ್ 2,17,000 ಫೈಲ್ಸ್ ಇದೆ. ಅದರಲ್ಲಿ ಆಲ್ಮೋಸ್ಟ್ ನಾವು 1 lakh ಕ್ಲಿಯರ್ ಮಾಡಿದ್ದೇವೆ. ಈಗ 1,10,000 ಏನೋ ಬಾಕಿ ಇದೆ ಫೈಲ್ಸ್. ಪ್ರತಿದಿನ ಟಾರ್ಗೆಟ್ ಫೈಲ್ ನಾವು ಮಾಡಿ. ತಾಲೂಕಿನ ಒಕ್ಕಲಕೊಪ್ಪದಲ್ಲಿ ತನ್ನ ಅತ್ತೆ ಕಮಲಾ ನಾರಾಯಣ್ ನಾಯ್ಕ್ ಕೊಲೆ ಮಾಡಿದ ಅಳಿಯ ಬಸವರಾಜ್ ಪುಟ್ಟಪ್ಪ ನಾಯ್ಕ್ ಈತನನ್ನು ಗ್ರಾಮೀಣ ಠಾಣೆಯ ಪೊಲೀಸರು ಕೊಲೆ ನಡೆದ 24 ಗಂಟೆಯಲ್ಲಿ ಬಂಧಿಸಿರುವ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನದಲ್ಲಿ ಸಿಪಿಐ ಮಂಜುನಾಥ್ ಗೌಡ ಹಾಗೂ PSI ಸಂತೋಷ್ ಕುಮಾರ್ ತನಿಖೆ ಚುರುಕುಗೊಳಿಸಿದ್ದರು. ಮಹಿಳೆಯರು ಆದಷ್ಟು ಸಾವಯವ ಪದಾರ್ಥಗಳತ್ತ ಗಮನ ಹರಿಸಿದರೆ ಇಡೀ ಕುಟುಂಬದ ಆರೋಗ್ಯವನ್ನೇ ಕಾಪಾಡಬಹುದು. ಈ ನಿಟ್ಟಿನಲ್ಲಿ ಮಹಿಳೆಯರು ಸಾವಯವ ತರಕಾರಿಗಳನ್ನು ಹೆಚ್ಚೆಚ್ಚು ಬಳಸಬೇಕೆಂದು ಹಿರಿಯ ಕೃಷಿಕ RG ಭಟ್ ದೇವತೆ ಮನೆ ಹೇಳಿದರು. ಅವರು ಶಿರ್ಸಿಯ ನೆಲಸಿರಿ ಆರ್ಗಾನಿಕ್ ಹಬ್ನಲ್ಲಿ ಉತ್ತರ ಕನ್ನಡ ಜಿಲ್ಲಾ ಸಾವಯವ ಒಕ್ಕೂಟ ಮತ್ತು ವನಸ್ತ್ರೀ ಸಂಸ್ಥೆಯವರ ಸಹಯೋಗದಲ್ಲಿ ನಡೆದ ಸಾಂಪ್ರದಾಯಿಕ ತರಕಾರಿ ಬೀಜ ಮೇಳ ಮತ್ತು ಮಲೆನಾಡ ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು. ಸಾವಯವ ಒಕ್ಕೂಟದ ಅಧ್ಯಕ್ಷರಾದ ವಿಶ್ವೇಶ್ವರ ಭಟ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ವನಸ್ತ್ರೀ ಪ್ರಮುಖರು ಹಾಗೂ ಹಿರಿಯ ಪತ್ರಕರ್ತರಾದ ಶೈಲಜಾ ಗೋರನ್ಮನೆ ತರಕಾರಿ ಬೀಜ ಮೇಳದ ಬಗ್ಗೆ ಮಾತನಾಡಿದರು. ಸ್ವಾಗತ ಮತ್ತು ಪ್ರಾಸ್ತಾವಿಕ ರಾಘವ್ ಹೆಗಡೆ ಮಾತನಾಡಿದರು. ವಿಕಾಸ್ ಹೆಗಡೆ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ಇನ್ಯಾವುದು ನಮ್ಮ ಭಾಗದಲ್ಲಿ ಬೆಳೆಯುವಂತಹದ್ದಿಲ್ಲ. ಈಗ ಬೈಸೀಮೆ ಕಡೆ ಅವರು ಎಲ್ಲ ಆಹಾರವನ್ನು ಬೆಳ್ಕೊಂತಾರೆ. ಆದರೆ ಅವರು ಸಾವಯವದಲ್ಲಿ ತಿನ್ನೋದು ಬರೀ ಒಂದು 99% ಮಾತ್ರ. ಯಾಕೆಂದರೆ ಅವರು ಉಪ್ಪು, ಸಕ್ಕರೆ ಇಂಥದ್ದನ್ನು ಹೊರಗಡೆ ತಂದು ತಿಂತಾರೆ. ಹಾಗಾಗಿ ಅವ್ರು ತಿನ್ನೋದು ಬರೀ 90% ಸಾವಯವ. ಆದರೆ ನಮ್ಮ ಭಾಗದಲ್ಲಿ ನಾವು ಬೆಳೆಯೋದು ಭತ್ತವನ್ನು ಬೆಳಿಬೋದು, ತಪ್ಪಿದ್ರೆ ತರಕಾರಿ ಬೆಳಿಬೋದು. ಆದರೆ ನಾವು ಎಷ್ಟು ಬೆಳಿತೇವೆ? ಹೀಗಿದ್ದ ನಮ್ಮ ಆರೋಗ್ಯ ಹೇಗೆ ಸರಿ ಇರ್ಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ಏನು ತರಕಾರಿಯನ್ನು ನಾವು ಬೆಳಿಬೋದು. ಹೇಗೆ ನಡೀತಾ ಇದೆ ಅಂದ್ರೆ, ನಮಗೆ ಇವತ್ತು ಅಮೆರಿಕ ಕಂಡೀಷನ್ ಹಾಕ್ತಾ ಇದೆ, ಖಂಡಿತವಾಗ್ಲೂ ನಾವು ಸಹಿ ಹಾಕಬೇಕು ಅವರ ಬೀಜಗಳಿಗೆ ಅಂತ. ಅದ್ರೊಳಗೆ ಇರುವಂತ ಕಂಡೀಷನ್ಸ್ ಅನ್ನ ನೋಡಿದ್ರೆ ಮುಂದೆ ನಾವು ಯಾರು ಬದುಕೋ ಕೆಲಸ ಇಲ್ಲ. ಆದ್ರೆ ಈ ಸ್ತರದಲ್ಲಿ ನಾವು ನಮ್ಮನ್ನ ಕಾಪಾಡ್ಕೊಳ್ಳೋದಕ್ಕೆ, ನಾವು ಗಟ್ಟಿಯಾಗಿ ನಿಲ್ಲೋದಕ್ಕೆ ಇದು ಸಹಿ ಬಿದ್ದಿಲ್ಲ. ಬೀಳದೆ ಇರುವಂತೆ ಸಾಕಷ್ಟು ಸಂಗತಿಗಳು ನಡೀತಾ ಇದೆ. ನಾವೆಲ್ಲರೂ ಬಲವಾಗಿ ನಿಂತರೆ ಇವತ್ತು ಎಲ್ಲವನ್ನು ನಾವು ಏನ್ ಮಾಡಬಹುದು, ಎದುರಿಸಬಹುದು. ಮನಸ್ತ್ರೀಯ ಜೊತೆಗೆ ಇನ್ನಷ್ಟು ಹೆಂಗಸರನ್ನ ಸೇರಿಸ್ಕೊಳ್ಳೋಣ. ನಾವೆಲ್ಲರೂ ಈ ಯುದ್ಧದಲ್ಲಿ ಹೇಗೆ ಭಾಗವಹಿಸಬೇಕು ಅಂದ್ರೆ, ನಮ್ಮ ಹತ್ರ ಕತ್ತಿ ಅಲ್ಲ, ನಮ್ಮ ಹತ್ರ ಇರೋದೇನು? ಗಿಡ, ಬೀಜ, ಹೂವು, ಹಣ್ಣು, ನಮ್ಮ ಮನೆಯ ಅಡಿಗೆ ಬಟ್ಟಲು ಅಲ್ವಾ? ಮಾಡ್ತೇವೋ ಸಮಾಜಕ್ಕೂ ಅಷ್ಟೇ ಸ್ವಾಸ್ಥ್ಯವನ್ನ ಕಾಪಾಡ್ತೇವೆ. ಹಾಗೆ ಮಾಡೋಣ ಅಂತ ಹೇಳ್ತಾ
ಶಾಸಕ ಭೀಮಣ್ಣ ಟಿ ನಾಯ್ಕ ಅವರಿಂದು ನಗರ ಸಂಚಾರ ಮಾಡಿ ಜನರ ಗಮನ ಸೆಳೆದರು. ನೀಲೇಕಣಿ ಸೇರಿದಂತೆ ಅನೇಕ ಕಡೆ ಹೊಂಡಮಯವಾದ ರಸ್ತೆಯನ್ನು ತಾತ್ಕಾಲಿಕವಾಗಿ ಮುಚ್ಚಿಸುವ ಕಾರ್ಯವನ್ನು ವೀಕ್ಷಿಸಿದ್ದರಲ್ಲದೆ ಸಾರ್ವಜನಿಕರಿಗೆ ಕೆಟ್ಟ ವಾಸನೆಯಿಂದ ಕಿರಿಕಿರಿ ಉಂಟು ಮಾಡುತ್ತಿರುವ ಮುಖ್ಯ ಅಂಚೆ ಕಚೇರಿಯ ಪಕ್ಕದಲ್ಲಿರುವ ಸಾರ್ವಜನಿಕ ಶೌಚಾಲಯದ ಬಳಿ ಭೇಟಿ ನೀಡಿ ಅಲ್ಲಿನ ಸಾರ್ವಜನಿಕರ ಅಹವಾಲನ್ನು ಸ್ವೀಕರಿಸಿ ಹೈಟೆಕ್ ಶೌಚಾಲಯ ನಿರ್ಮಾಣಕ್ಕೆ ಯೋಜನೆ ರೂಪಿಸಲು ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಅವರಿಗೆ ಸೂಚನೆ ನೀಡಿದರು. ಶಿರಸಿಯ ಟಿಆರ್ಸಿ ಪಕ್ಕದಲ್ಲಿರುವ ನೆಲಸಿರಿ ಆರ್ಗಾನಿಕ್ ಹಬ್ನಲ್ಲಿ ನಡೆಯುತ್ತಿರುವ ಮಲೆನಾಡ ಮೇಳ ಹಾಗೂ ತರಕಾರಿ ಬೀಜ ಮೇಳಕ್ಕೆ ಮಹಿಳೆಯರ ದಂಡೆ ಹರಿದು ಬರುತ್ತಿದೆ. ಸುಮಾರು 70 ವರ್ಷದ ಗಂಗಾ ಹೆಗಡೆ ಎಂಬುವರು 30ಕ್ಕೂ ಹೆಚ್ಚಿನ ತರಕಾರಿ ಬೀಜವನ್ನು ಸಂಗ್ರಹಿಸಿ ಅದನ್ನು ಮುಂದಿನ ತಲೆಮಾರಿಗೂ ವರ್ಗಾವಣೆ ಆಗಲೆಂದು ಪ್ರದರ್ಶನ ಮತ್ತು ಮಾರಾಟಕ್ಕೆ ತಂದಿದ್ದಾರೆ. ಈ ತರಕಾರಿ ಮೇಳದ ಬಗ್ಗೆ ಗಂಗಕ್ಕ ಏನು ಹೇಳಿದ್ದಾರೆ ನೀವೇ ನೋಡಿ. ಇದನ್ನು ಮಾಡ್ತೀರಿ, ಚಕ್ಲಿ ಇದೆಲ್ಲ ಮಾಡ್ತೀರಿ? ಏನು ಆಸಕ್ತಿ ಇದ್ರ ಮೇಲೆ ನಿಮ್ಗೆ? ಅಷ್ಟೆಲ್ಲ ಆಸಕ್ತಿ ಯಾಕೆ ಅಂತ? ಯಾಕೆ ಗೊತ್ತಿಲ್ಲ, ಇದ್ರ ಮಾಡಬೇಕು ಅಂತಾನೆ ನಾವು ಅನಸ್ತ್ರಿ ಸೇರಿದ್ದೇನೆ. ಭಾಳ ತರಕಾರಿ ಮಾಡ್ತೇನೆ, ಅದು ಬೀಜ ಸುಮ್ಮನೆ ಒಳಗೋಗ್ತದೆ, ಅದ್ರ ಹಾಳು ಮಾಡಬಾರ್ದು. ನಾವು ವನಸ್ತ್ರೀ ಸೇರ್ಬೇಕು, ನಮ್ಮಿಂದ ಬೀಜ ಉತ್ಪತ್ತಿ ಮಾಡಿ ಕೊಡಬೇಕು ಅಂತ ನಾ ಅದಕ್ಕಾಗಿ ವನಸ್ತ್ರೀ ಸೇರಿ. ಎಷ್ಟು ವರ್ಷ ಸೇರಿ ನೀವು? ಸೇರಿ 12 ವರ್ಷ. ನಿಮ್ಗೆ ಅನುಕೂಲ ಆಗಿದೆ? ನಿಮ್ಗೆ ಇದರಿಂದ ಅನುಕೂಲ ಖುಷಿ ಇದೆ? ಇದ್ರ ವರ್ಷಕಾಲಾವಧಿ ನಮಗೆ ಕೆಲಸ ಇರ್ತದೆ, ಬೀಜ ಮಾಡೋದು, ಒಣಸೋದು, ಗಿಡ ನೆಡೋದು, ಅದೆಲ್ಲದನ್ನು ನಮ್ಗೆ ಆಸಕ್ತಿ ಭಾಳ. ಸುಮ್ಮನೆ ಕುಂತರ ನಮ್ಗೆ ಸೋಮಾರಿತನ ಬರ್ತದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.